ಪೆರ್ಗಮ ಎಂದರೆ ಇಬ್ಬಾಯಿ ಎಂಬುದಾಗಿ ಅರ್ಥ. ಸೈತಾನನು ಈ ಪ್ರಪಂಚದ ದೇವರೆಂಬುದಾಗಿ 2 ಕೊರಿಂಥ 4:4 ಹೇಳಿರುವ ಹಾಗೆ ಸೈತಾನನು ಇರುವ ಸ್ಥಳ ಪೆರ್ಗಮ ಎಂಬುದಾಗಿ ಪ್ರಕಟಣೆ 2:13 ತಿಳಿಸಲ್ಪಟ್ಟಿದೆ. ಏಷ್ಯಾದಲ್ಲಿ ಇದು ದೊಡ್ಡ ಹೆಸರುವಾಸಿಯಾದ ನಗರ. ಇದು ಒಂದು ದೊಡ್ಡದಾದ ಕೋಟೆಯ ಒಳಗೆ ಕಟ್ಟಲ್ಪಟ್ಟಿರುವುದರಿಂದ ಇದು ಬಹಳ ಸುರಕ್ಷಿತವಾಗಿದೆ. ಈ ನಗರವು ಕಲೆಗಳಿಂದ ತುಂಬಿದಂಥ ನಗರ. 20 ಲಕ್ಷದಿಂದ ತುಂಬಿದ ಒಂದು ಪುಸ್ತಕ ಭಂಡಾರವು ಇಲ್ಲಿದೆ. ರಾಜಕೀಯದಲ್ಲಿ ಇದು ರೋಮ್ ರಾಜ್ಯದಲ್ಲಿಯೇ ಒಂದು ಮುಖ್ಯವಾದ ಪಟ್ಟಣ. ಚರ್ಮದಿಂದ ಮಾಡಲ್ಪಟ್ಟಂಥ ಸುರುಳಿಗಳು ಇಲ್ಲಿವೆ. ಚರ್ಮದ ಉದ್ಯೋಗ ಇಲ್ಲಿ ನಡೆಯುತ್ತಿತ್ತು. ಐಗುಪ್ತದ ಅರಸನಾದ 5ನೇ ಟಾಲಮಿ ಕಾಗದದ ಮೇಲೆ ಬರೆಯುವುದನ್ನು ನಿಲ್ಲಿಸಿದ್ದನು. 3ನೇ ಅರಸದ ಅಟ್ಲಾಸನ್ನು ಮರಣ ಹೊಂದಿದಾಗ ಒಂದು ಪತ್ರವನ್ನು ಬರೆದನು. ಅದರಲ್ಲಿ ಪೆರ್ಗಮವು ರೋಮ್ ರಾಜ್ಯಕ್ಕೆ ಸೇರಬೇಕೆಂಬುದಾಗಿ ತಿಳಿಸಿದ್ದನು. ಅದರಂತೆಯೇ ಈ ಕಾರ್ಯವು ಕ್ರಿಸ್ತ ಶಕ 133ರಲ್ಲಿ ನಡೆಯಿತು. ಏಷ್ಯಾದಲ್ಲಿ ಇದು ಒಂದು ಹೊಸದಾದ ಮುಖ್ಯ ನಗರವಾಗಿ ಪರಿಗಣಿಸಲ್ಪಟ್ಟಿತು. ಆಗ ಇದರಿಂದ ರೋಮ್ ಅರಸರು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ದಿನ ಕಳೆದಂತೆಲ್ಲ ಪೆರ್ಗಮದಲ್ಲಿ ವಿಗ್ರಹಾರಾಧನೆ ಮಾಡುವ ಆಲಯಗಳು ಕಟ್ಟಲ್ಪಟ್ಟವು. ಅರಸರು ಕೂಡ ವಿಗ್ರಹಾರಾಧನೆಗೆ ಬೆಂಬಲವನ್ನು ಕೊಟ್ಟರು. 29ರಲ್ಲಿ ಕ್ರಿಸ್ತಶಕ ಅಗಸ್ಟಿನ್ ರಾಜನಿಗೆ ಮೊದಲನೇ ಆಲಯ ಕಟ್ಟಲ್ಪಟ್ಟಿತು. ಸ್ವಲ್ಪ ಕಾಲ ಕಳೆದ ಮೇಲೆ ಇನ್ನೊಂದು ಆಲಯ ಕಟ್ಟಿದರು. ತಿರುಗಿ ಸ್ವಲ್ಪ ಕಾಲದ ನಂತರ ಸಿವ್ರಸ್ ರಾಜನಿಗೆ ಇನ್ನೊಂದು ಆಲಯ ಕಟ್ಟಲ್ಪಟ್ಟಿತು. ಕಡ್ಡಾಯವಾಗಿ ಆಲಯಕ್ಕೆ ಬಂದು ನಮಸ್ಕಾರ ಮಾಡಲೇಬೇಕೆಂಬುದಾಗಿ ಒತ್ತಾಯವನ್ನು ಜನರಿಗೆ ಹೇರಿದರು. ಇದರಿಂದ ಅನೇಕರಿಗೆ ಹಿಂಸೆ ಉಂಟಾಯಿತು. ಯೋಹಾನನನ್ನು ಪತ್ಮೋಸ್ ಸೆರೆಮನೆಗೆ ಹಾಕಲು ಇದುವೇ ಮುಖ್ಯ ಕಾರಣವಾಗಿತ್ತು. ಜಿಎಸ್ ವಿಗ್ರಹದ ದೊಡ್ಡ ಬಲಿಪೀಠವು ಈ ಪೆರ್ಗಮದಲ್ಲಿತ್ತು. ಇದು ಆ ಕಾಲದ ಅತಿಶಯಗಳಲ್ಲಿ ಒಂದು. 1800ರ ಆಸುಪಾಸಿನಲ್ಲಿ ಕಾರ್ಲ್ ಹ್ಯೂಮನ್ ಎಂಬುವವರು ಈ ಪೆರ್ಗಮ ಪಟ್ಟಣದಲ್ಲಿದ್ದಂಥ ಈ ಬಲಿಪೀಠವನ್ನು ಕಂಡುಹಿಡಿದರು. ಅದನ್ನು ಜರ್ಮನಿಯಿಂದ ಬರ್ಲಿನ್ ಎಂಬಲ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ತಿರುಗಿ ಆ ಬಲಿಪೀಠವನ್ನು ಕಟ್ಟಿದರು. ಅದು ಈಗಲೂ ಕೂಡ ಜರ್ಮನಿಯಲ್ಲಿರುವ ವಸ್ತು ಸಂಗ್ರಹದಲ್ಲಿ ಇಡಲ್ಪಟ್ಟಿದೆ. ಮತ್ತೆ ಜರ್ಮನಿಯವರು ಭೂಮಿಯಲ್ಲಿ ಒದಗಿಸಿದ ವಸ್ತುಗಳನ್ನು ಹುಡುಕಲು ಪ್ರಾರಂಭಿಸಿದರು. ಇದರ ಸಲುವಾಗಿ ಅಸ್ಕಿಲಿಪಿಯಸ್ ಎಂಬ ದೇವತೆಯ ಆಲಯವನ್ನು ಕಂಡುಹಿಡಿದರು. ಆ ದೇವಾಲಯದ ಸುತ್ತಲೂ ಒಂದು ದೊಡ್ಡ ಕಾಂಪೌಂಡ್ ಇತ್ತು. ಅದರಲ್ಲಿ ಒಂದು ದೊಡ್ಡದಾದ ವೈದ್ಯಕೀಯ ಕಾಲೇಜು, ಒಂದು ಆಸ್ಪತ್ರೆಯು, ಅಲ್ಲಿದ್ದ ರೋಗಿಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರವಾಗಿ ಒಂದು ದೊಡ್ಡ ಉದ್ಯಾನವನವು, ಆ ದೇವತೆಗೆ ನಮಸ್ಕರಿಸುವ ಸ್ಥಳವೂ ಇದ್ದಿತು ಎಂಬುದಾಗಿ ಕಂಡುಹಿಡಿದರು. ಅಸ್ಕಿಲಿಪಯಸ್ ಎಂಬುದರೆ ಗುಣಪಡಿಸುವ ದೇವತೆ ಎಂಬುದಾಗಿ ಅರ್ಥ. 1ನೇ ಶತಮಾನದ ಕೊನೆಯಲ್ಲಿ ಪೆರ್ಗಮದಲ್ಲಿ ಒಂದು ಕ್ರೈಸ್ತ ಸಭೆ ಸಹ ಇತ್ತೆಂದು ಯೋಹಾನನ ಪತ್ರಿಕೆ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಪೆರ್ಗಮವು ಅಕ್ರಮಗಳಿಂದ ತುಂಬಿದ ಪಟ್ಟಣವಾಗಿದ್ದರೂ ಅಲ್ಲಿದ್ದ ಕ್ರೈಸ್ತ ಸಭೆಯು ವಿಶ್ವಾಸದಿಂದಿತ್ತು. ಸೈತಾನನ ಸಿಂಹಾಸನ ಇರುವ ಸ್ಥಳದಲ್ಲಿ ವಾಸಿಸುವುದನ್ನು ನಾನು ಬಲ್ಲೆನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಕ್ರಿಸ್ತಶಕ 29ನೇ ಶತಮಾನದಲ್ಲಿ ಪೆರ್ಗಮದ ಅರಸನು ರೋಮಾ ಎಂಬ ದೇವತೆಗೆ ಒಂದು ಆಲಯವನ್ನು ಕಟ್ಟಿ ಅಲ್ಲಿ ಆರಾಧನೆಗಳನ್ನು ನಡೆಸುತ್ತಿದ್ದನು. ಅದರೊಂದಿಗೆ ಅಗಸ್ಟಸ್ ರಾಜನಿಗೆ ಸಹ ಆರಾಧನೆ ನಡೆಯುತ್ತಿದ್ದವು. ಮತ್ತೆ ಡೊಮಿಷಿಯನ್ ಎಂಬ ಅರಸನನ್ನು ಎಲ್ಲರೂ ಅನುಸರಿಸಬೇಕೆಂಬುದಾಗಿ ಆಜ್ಞೆಯು ಹೊರಟಿತು. ಕಟ್ಟಳೆಗಳನ್ನು ಮೀರಿದವರಿಗೆ ಭಯಂಕರವಾದ ಶಿಕ್ಷೆಯು ಕಾದಿದ್ದಿತು. ಕ್ರೈಸ್ತರು ಹಿಂಸೆಯನ್ನು ಅನುಭವಿಸುತ್ತಿದ್ದ ಸಮಯದಲ್ಲಿಯೇ ಯೋಹಾನನು ಪೆರ್ಗಮ ಸಭೆಯವರಿಗೆ ಈ ಪತ್ರವನ್ನು ಬರೆದನು. ಪೆರ್ಗಮ ಸಭೆಯ ಕಾಲದಲ್ಲಿಯೇ ಕಾನ್ಸ್ಟಂಟೈನ್ ಎಂಬ ಅರಸನ ಆಳ್ವಿಕೆ ಪ್ರಾರಂಭವಾಗಿತ್ತು. ಆ ಅರಸನು ಕ್ರೈಸ್ತನಾದಾಗಲೇ ಪೋಪ್ ಮಾರ್ಗವು ಸಭೆಯಲ್ಲಿಯೂ ಸರ್ಕಾರದಲ್ಲಿಯೂ ಆಡಳಿತ ವಹಿಸಿ ಉತ್ತರ ಐರೋಪ್ಯದಲ್ಲಿ ಆಡಳಿತವನ್ನು ನಡೆಸಿತು. ಇಲ್ಲಿ ನಿಜವಾಗಿಯೂ ಸೈತಾನನು ವಾಸವಾಗಿದ್ದನು. ಇಂಥ ಪರಿಸ್ಥಿತಿಯಲ್ಲಿಯೂ ಪೆರ್ಗಮ ಸಭೆಯಲ್ಲಿ ವಿಶ್ವಾಸಿಗಳು ನಂಬಿಗಸ್ತರಾಗಿದ್ದರು. ಇದರಿಂದಲೇ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿರುವುದರಿಂದಲೂ ನೀನಿರುವ ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆಗಿದ್ದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ನನ್ನಲ್ಲಿಟ್ಟಿರುವ ನಂಬಿಕೆ ನೀನು ಮರೆ ಮಾಡಲಿಲ್ಲ ಎಂಬುದಾಗಿ ಈ ಸಭೆ ಕುರಿತಾಗಿ ಪ್ರಕಟಣೆ 2:13ರಲ್ಲಿ ಕ್ರಿಸ್ತನು ಸಾಕ್ಷಿ ನುಡಿಯುತ್ತಾನೆ. ಇವರ ಸದ್ಗುಣಗಳನ್ನು ನಂಬಿಕೆಯನ್ನು ಎಷ್ಟರ ಮಟ್ಟಿಗೆ ಕರ್ತನು ಹೊಗಳಿದನೋ ಹಾಗೆಯೇ ಅವರ ತಪ್ಪಾದ ಕಾರ್ಯಗಳನ್ನು ಗದರಿಸುವುದರಲ್ಲಿ ಕ್ರಿಸ್ತನು ಸುಮ್ಮನೆ ಇರಲಿಲ್ಲ. ಪೆರ್ಗಮ ಸಭೆಯಲ್ಲಿ ಪಾಪವು ಕಾಣಲ್ಪಟ್ಟಿತು. ಎಫೆಸ ಸಭೆಯವರು ನಿಕೋಲಾಯಿತರನ್ನು ದ್ವೇಷಿಸಿದರು. ಆದುದರಿಂದ ಪೆರ್ಗಮ ಸಭೆಯಲ್ಲಿ ಕೆಲವರು ಅವರನ್ನು ಅಂಗೀಕರಿಸಿದರು. ಬಾಲಾಕನ ಬೋಧನೆಯನ್ನು ಕೇಳಿದವರು ಸಹ ಹಿಂಬಾಲಿಸಿದರು. ಬಿಳಾಮ ಮತ್ತು ಬಾಲಾಕನ ಚರಿತ್ರೆಯನ್ನು ಅರಣ್ಯಕಾಂಡದಲ್ಲಿ ನಾವು ಓದಬಹುದು. ಪಾಪವನ್ನು ಅಲಕ್ಷ್ಯ ಮಾಡುವವರು ದೇವರನ್ನು ಅಲಕ್ಷ್ಯ ಮಾಡುತ್ತಾರೆ. ಪ್ರತಿಯೊಬ್ಬರೂ ಪಾಪದಿಂದ ದೂರವಾಗಿರಬೇಕು. ಬಿಳಾಮ ಹಾಗೂ ನಿಕೋಲಾಯಿತರು ಸಭೆಯನ್ನು ವಿಗ್ರಹಾರಾಧನೆಗೂ ಜಾರತ್ವಕ್ಕೂ ಒಳಪಡಿಸಿದರು. ಈ ಎರಡೂ ಗುಂಪಿನವರು ಸಭೆಯನ್ನು ಪಾಪಕ್ಕೊಳಪಡಿಸಿ ನಾಶಪಡಿಸಿದರು. ಮನುಷ್ಯರಿಂದ ಹೊಗಳಿಕೆಯನ್ನು ನಿರೀಕ್ಷಿಸಿದರು. ಲೋಕ ಪ್ರಕಾರವಾದ ಕಾರ್ಯಗಳಲ್ಲಿ ಆಡಂಬರದ ಪಾಪ ಜೀವಿತದಲ್ಲಿಯೂ ಸಂತೋಷವಾಗಿ ಜೀವಿಸಿದರು. ಪೌಲನು ಜೀವಿಸಿದ ದಿನಗಳಲ್ಲಿಯೂ ಕೂಡ ಕೊರಿಂಥ ಸಭೆಯಲ್ಲಿ ಈ ರೀತಿಯಾದ ಪರಿಸ್ಥಿತಿಯೇ ಇತ್ತು. ಬಾಳನ ದೇವಾಲಯಗಳಲ್ಲಿ ದೊಡ್ಡ ದೊಡ್ಡ ಔತಣಕೂಟಗಳು ನಡೆಯುತ್ತಿದ್ದವು. ಬಲಹೀನರಾದಂಥ ತಮ್ಮ ಸಹೋದರರಿಗೆ ಅವರುಗಳು ಒಳ್ಳೆ ಸಾಕ್ಷಿಯಾಗಿ ಜೀವಿಸಲಿಲ್ಲ. ಈ ಕಾರ್ಯಗಳ ನಿಮಿತ್ತ ಪೆರ್ಗಮ ಸಭೆಯವರನ್ನು ಕುರಿತು ಯೇಸು ಬಹಳವಾಗಿ ದುಃಖಪಟ್ಟನು. ಕಾರಣ ಒಬ್ಬನು ಯೇಸುವನ್ನು ನಂಬಿದರೆ ಸಾಕು, ಅವನಿಗೆ ಯಾವುದೇ ಕಾರ್ಯವನ್ನು ಮಾಡುವ ಸ್ವಾತಂತ್ರ್ಯ ಉಂಟು. ಅವನ ಕಟ್ಟಳೆಗಳನ್ನು ಮೀರಿದವನಾಗಿದ್ದರೂ ಪರವಾಗಿಲ್ಲ. ಇತರರನ್ನು ಕುರಿತು ಚಿಂತೆ ಮಾಡುವ ಅವಶ್ಯವಿಲ್ಲ. ನಮ್ಮನ್ನು ನೋಡಿ ಇತರರು ಪಾಪ ಮಾಡಿದರೆ ಅದು ಅವನಿಗೆ ಸೇರಿದ್ದು, ಅದು ನಮ್ಮ ತಪ್ಪಲ್ಲ ಎಂಬುದಾಗಿ ಹೇಳುತ್ತಿದ್ದರು. ಇದು ನಿಜವಾದ ಕ್ರೈಸ್ತ ಜೀವಿತವಲ್ಲ.
ಪೆರ್ಗಮ ಸಭೆಯಲ್ಲಿ ನಡೆದ ಹಾಗೆ ಈಗಲೂ ಸಹ ಸಭೆಗಳಲ್ಲಿ ಕ್ರೈಸ್ತರು ನಡೆದುಕೊಳ್ಳುತ್ತಿದ್ದಾರೆ. ಯಾವ ಪಾಪವನ್ನು ಮಾಡಿದರೂ ಪರವಾಗಿಲ್ಲ, ಹೇಗೆ ಜೀವಿಸಿದರೂ ಬಾಧಕವಿಲ್ಲ, ಯೇಸುವನ್ನು ನಂಬಿದರೆ ಸಾಕು ಎಂಬುದಾಗಿ ಹೇಳಿ ಸಮಾಧಾನ ಮಾಡಿಕೊಳ್ಳುತ್ತಿದ್ದಾರೆ. ಯೇಸುವಿನ ಮೇಲೆ ವಿಶ್ವಾಸವನ್ನು ಇಟ್ಟಿರುವವರು ಆತನ ಇಷ್ಟದಾಗೆ ಜೀವಿಸಬೇಡವೇ? ಅದುವೇ ತಾನೇ ನಿಜವಾದ ವಿಶ್ವಾಸ. ಪೆರ್ಗಮ ಸಭೆಯನ್ನು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಎಚ್ಚರಿಸುತ್ತಾನೆ. ಅಲಕ್ಷ್ಯವಾದ ಕ್ರೈಸ್ತ ಜೀವಿತದಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯ. ಹೀಗೆ ದೇವರ ಕಡೆಗೆ ತಿರುಗಿಕೊಳ್ಳದ ಪಕ್ಷದಲ್ಲಿ ಅತಿ ಶೀಘ್ರವಾಗಿ ನಿನ್ನ ಬಳಿಗೆ ಬಂದು ನ್ಯಾಯ ತೀರಿಸುನು ಎಂಬುದಾಗಿ ಹೇಳುತ್ತಾನೆ. ಇಬ್ಬಾಯಿ ಕತ್ತಿ ಎಂಬುದಾಗಿ ದೇವರ ವಾಕ್ಯದಂತೆ ದಂಡನೆ. ದೇವರ ಕಡೆಗೆ ತಿರುಗಿಕೊಳ್ಳದವರಿಗೆ ದಂಡಿಸುವ ಅಧಿಕಾರ ಕ್ರಿಸ್ತನಿಗುಂಟು. ಒಬ್ಬನನ್ನು ದಂಡಿಸಲಲ್ಲ, ಬದಲಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನೇ ಕ್ರಿಸ್ತನು ಬಯಸುತ್ತಿದ್ದಾನೆ. ಜಯ ಒಂದು ಅವನಿಗೆ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಕ್ರಿಸ್ತನು ಹೇಳುವ ಹಾಗೆಯೇ ಈ ಪೆರ್ಗಮ ಸಭೆಗೆ ಕರ್ತನು 3 ವಿಧವಾದ ಬಹುಮಾನಗಳನ್ನು ಹೇಳುತ್ತಾನೆ. 1. ಬಚ್ಚಿಟ್ಟಿರುವ ಮನ್ನ. ದೇವರು ಇಸ್ರಾಯೇಲ್ಯರಿಗೆ ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟನು. ಹಾಗೆಯೇ ನಮಗೆ ಸತ್ಯವೇದ ವಾಕ್ಯವೆಂಬ ಆತ್ಮಿಕ ಆಹಾರವನ್ನು ಜೀವರೊಟ್ಟಿಯನ್ನು ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಾವು ಈಗ ಜೀವಿಸುವ ಜೀವಿತವು ಅದನ್ನು ಸೂಚಿಸುತ್ತದೆ. ಕರ್ತನಿಗೆ ವಿಧೇಯರಾಗಿ ಜೀವಿಸುವವರಿಗೆ ಆತನು ಯಾವಾಗಲೂ ತನ್ನ ವಾಕ್ಯದಿಂದ ಸಂತೃಪ್ತಿಪಡಿಸುತ್ತಾನೆ. ದೇವರ ವಾಕ್ಯವು ನಮ್ಮ ಆತ್ಮಗಳಿಗೆ ಮನ್ನವಾಗಿದೆ. 2. ಬಿಳಿ ಕಲ್ಲು. ಆ ಕಾಲದಲ್ಲಿ ಭಕ್ತಿಯುಳ್ಳವರಿಗೆ, ನೀತಿವಂತರಿಗೆ, ರಾಜಕೀಯದಲ್ಲಿ ತಪ್ಪಿಲ್ಲದೆ ನಡೆದುಕೊಳ್ಳುವವರಿಗೆ ನ್ಯಾಯ ತೀರ್ಪು ಮಾಡುವಾಗ ಅದು ಬಿಳಿ ಕಲ್ಲಿನಲ್ಲಿ ಕೆತ್ತಿದಂಥ ಬಹುಮಾನವನ್ನು ಕೊಡುತ್ತಿದ್ದರು. ತಪ್ಪಿತಸ್ಥರಿಗೆ ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವುದನ್ನು ಕೊಡುತ್ತಿದ್ದರು. ಬಿಳಿಯು ಪರಿಶುದ್ಧತೆಯನ್ನು ಸೂಚಿಸುತ್ತದೆ. ಯೇಸುವಿನ ರಕ್ತವು ನಮ್ಮನ್ನು ಶುದ್ಧಿ ಮಾಡುತ್ತದೆ. ರಕ್ಷಣೆ ಹೊಂದಿದವರು ಪರಲೋಕದಲ್ಲಿ ಬಿಳಿಯ ವಸ್ತ್ರಗಳನ್ನು, ಶುಭ್ರ ವಸ್ತ್ರಗಳನ್ನು ಧರಿಸಿರುತ್ತಾರೆ. ಈ ಶುಭ್ರ ವಸ್ತ್ರಗಳನ್ನು ಹೊಂದಿಕೊಳ್ಳುವ ಸಮಯವು ಬಹು ವಿಶೇಷವಾದುದು ಎಂಬುದಾಗಿ ಯೋಹಾನನು ಬರೆಯುತ್ತಾನೆ. 3. ಹೊಸ ಹೆಸರು. ಆ ಕಾಲದಲ್ಲಿ ಒಬ್ಬನ ಗುಣಾತಿಶಯಗಳಿಗೆ ತಕ್ಕ ಹಾಗೆ ಹೆಸರನ್ನು ಕೊಡುತ್ತಿದ್ದರು. ಕೆಲವು ಸಮಯಗಳಲ್ಲಿ ಅವರವರ ಕೆಲಸಗಳಿಗೆ ತಕ್ಕಂತೆ ಹೆಸರನ್ನು ಕೊಡುತ್ತಿದ್ದರು. ಅದರಂತೆ ಯೇಸು ಕ್ರಿಸ್ತನು ಕೂಡ ಸೀಮೋನ ಎಂಬ ಹೆಸರನ್ನು ಪೇತ್ರನೆಂಬುದಾಗಿ ಬದಲಾಯಿಸಿದ್ದನು. ಪೇತ್ರ ಎಂದರೆ ಕಲ್ಲು ಅಥವಾ ಬಂಡೆ ಎಂಬುದಾಗಿ ಅರ್ಥ. ಯೇಸು ಎಂದರೆ ರಕ್ಷಿಸುವವನು ಎಂಬುದಾಗಿ ಅರ್ಥ. ಯಾಕೋಬನೆಂದರೆ ವಂಚಕ. ಆದರೆ ದೇವದೂತನೊಡನೆ ಯುದ್ಧ ಮಾಡಿದ ನಂತರ ಇಸ್ರಾಯೇಲ್ ಎಂಬ ಹೆಸರನ್ನು ಪಡೆದುಕೊಂಡನು. ಸತ್ಯವೇದದಲ್ಲಿ ನೋಡುವ ಹೆಸರುಗಳು ಅವರ ಗುಣಾತಿಶಯಗಳನ್ನು ಸೂಚಿಸುವುದು. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ, ನಾವು ಆತ್ಮನಲ್ಲಿ ಜೀವಿಸುವಾಗ ಹೊಸ ಸೃಷ್ಟಿಗಳಾಗುತ್ತೇವೆ. ದೇವರ ಗುಣಾತಿಶಯಗಳು ನಮ್ಮಲ್ಲಿ ಕಂಡುಬರುತ್ತವೆ. ಆತ್ಮೀಕ ರೀತಿಯಲ್ಲಿ ಹೊಸದಾಗಿ ಹುಟ್ಟುವಾಗ ಸ್ವಭಾವದಲ್ಲಿ ಬದಲಾವಣೆಗಳು ಸ್ವಂತ ಅನುಭವದಿಂದ ಮಾತ್ರವೇ ನಾವು ತಿಳಿದುಕೊಳ್ಳಲು ಸಾಧ್ಯ. ತಿರುಗಿ ಹೊಸದಾಗಿ ಹುಟ್ಟದೇ ಇರುವ ಒಬ್ಬನ ಬಳಿ ಈ ಅನುಭವಗಳನ್ನು ವಿವರಿಸಿದರೂ ಸಹ ಅವನು ಪೂರ್ಣವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಾರನು. ಆದುದರಿಂದ ಹೊಸ ಹೆಸರು ಹೊಂದಿದವನನ್ನು ಬಿಟ್ಟು ಬೇರೆಯವನು ಕೂಡ ಇದನ್ನು ಅರಿಯಲಾರನೆಂಬುದಾಗಿ ಯೇಸು ಹೇಳಿದನು. ಯೇಸು ಕ್ರಿಸ್ತನು ನಾವು ಕೂಡ ಪರಲೋಕದಲ್ಲಿ ಕಾಣುವಂತೆಯೂ ಆತನ ಸ್ವಭಾವಗಳನ್ನು ಧರಿಸಿಕೊಳ್ಳುವರಾಗಬೇಕೆಂಬುದಾಗಿಯೂ ನಮ್ಮೊಂದಿಗೆ ಇರಲು ಆತನು ಬಯಸುತ್ತಿದ್ದಾನೆ. ವಿಶ್ವಾಸವನ್ನು ಕಳೆದುಕೊಂಡ ಸಭೆಯು ಸತ್ಯವನ್ನು ತಿರಸ್ಕರಿಸಿ ನೇಮನಿಷ್ಠೆಗಳಿಗೆ ಮುಖ್ಯತ್ವವನ್ನು ಕೊಟ್ಟು ತನ್ನನ್ನೇ ತಾನು ನಾಶಪಡಿಸಿಕೊಂಡ ಸಭೆ ಈ ಪೆರ್ಗಮ. ವಿಗ್ರಹಾರಾಧನೆಯು ಬಹಳ ಅಪಾಯಕಾರಿಯಾದದ್ದು. ಶಿಲೆಗೆ ಅಡ್ಡ ಬೀಳುವುದು ಮಾತ್ರವೇ ವಿಗ್ರಹಾರಾಧನೆಯೆಂದು ಭಾವಿಸಬಾರದು. ಕರ್ತನಿಗಿಂತಲೂ ಇತರೆ ಯಾವುದನ್ನೂ ಹೆಚ್ಚಾಗಿ ಪ್ರೀತಿಸಿದರೆ ಅದು ವಿಗ್ರಹಾರಾಧನೆಯೇ ಸರಿ. ಪೆರ್ಗಮ ಸಭೆಯಲ್ಲಿಯೂ ಸ್ವಲ್ಪ ಜನರು ನಂಬಿಗಸ್ತರಾದ ವಿಶ್ವಾಸಿಗಳಿದ್ದರು. ಒಂದು ವೇಳೆ ನಮ್ಮ ಸಭೆಯು ಕೂಡ ಸತ್ಯವನ್ನು ದೃಢವಾಗಿ ಹಿಡಿದುಕೊಂಡಿರುವ ವಿಶ್ವಾಸಿಗಳಾಗಿರುವುದಾದರೆ ನಾವು ಕೂಡ ತಲೆ ಎತ್ತಿ ನಡೆಯಲು ಸಾಧ್ಯವೆಂದು ಯೇಸು ನಮ್ಮನ್ನು ಬೆನ್ನು ತಟ್ಟಿ ಹೇಳುತ್ತಿದ್ದಾನೆ. ಆ ರೀತಿ ಜೀವಿಸುವ ಒಬ್ಬೊಬ್ಬನ ಕ್ರೈಸ್ತನು ಸಹ ಕರ್ತನು ಆಶೀರ್ವಸವನಾಗಿರುತ್ತಾನೆ. ಆತನ ಕೃಪೆಯು ಆ ರೀತಿ ಜೀವಿಸಲಿಕ್ಕೆ ನಮಗೆ ಸಹಾಯವನ್ನು ಮಾಡಲಿ. ಆಮೇನ್.